ಜನ್ಮದಲ್ಲೇ ಮತ್ತೆ ನಾನು ತೇಜೋವಧೆ ಮಾಡಿಸ್ಕೊಳ್ಳೋ ಸಂದರ್ಭ ಬರ್ಬೋದು, ಹೇಳಕ್ಕಾಗಲ್ಲ. ಸ್ಮಾಲ್ ಟೈಮರ್ ಆದರೆ ಬೇಗ ಆಗೋಗ್ಬಿಡುತ್ತೆ. ಅಕಸ್ಮಾತ್ ಆ ಜನ್ಮದಲ್ಲಿ ಆಗಲಿಲ್ಲ, ಅದು ಇನ್ನೂ ನಮ್ಮ ಜೊತೆ ಇದ್ದೇ ಇರುತ್ತೆ. ಅದು ಈ ಜನ್ಮದಲ್ಲೋ ಮುಂದಿನ ಜನ್ಮದಲ್ಲೋ ಯಾವುದೋ ಜನ್ಮದಲ್ಲಿ ಅದು ಆ ಟೈಮ್ ಸರಿಯಾಗಿ ಪ್ರಾರಂಭವಾಗಿ ಬರುತ್ತೆ. ಡ್ರಾ ಮಾಡ್ತೀವಲ್ವಾ ತಿಂಗಳು ಮಂತ್ಲಿ ವಿಡ್ರಾವಲ್ ಥರ, ಮಂತ್ಲಿ ಇನ್ಕಮ್ ಸ್ಕೀಮ್ ಥರ ಅದು ಬರ್ತಾ ಇರುತ್ತೆ. ಅದು ಬಂದಾಗ ಏನಾಗುತ್ತೆ, ಯಾರೋ ನಮ್ಮ ತೇಜೋವಧೆ ಮಾಡ್ತಾರೆ, ಅಥವಾ ಆ ವ್ಯಕ್ತಿನೇ ಬಂದು ಈ ಜನ್ಮದಲ್ಲಿ ನನಗಿಂತ ಚೆನ್ನಾಗಿ ತರ್ಕ ಮಾಡಿ ತೇಜೋವಧೆ ಮಾಡಿ ನಾನು ಮಾಡಿದ ಪಾಪಕ್ಕೋ ಮಾಡದೇ ಇರೋ ತಪ್ಪಕ್ಕೋ ಒಟ್ಟಿನಲ್ಲಿ ನನಗೆ ಅದೇ ಥರದ ಅನುಭವ ಆಗುತ್ತೆ. ಆಗ ನಂಗೆ ತುಂಬ ದುಃಖ ಆಗುತ್ತೆ. ನಾನು ಹುಟ್ಟಿದಾಗಿಂದ ಯಾವತ್ತೂ ಯಾರಿಗೂ ಏನೂ ತೊಂದರೆ ಕೊಟ್ಟಿಲ್ಲ, ಯಾರನ್ನೂ ನಾನು ಹೀಗೆ ಅವಮಾನಿಸಿಲ್ಲ. ನನಗೆ ಇಂಥ ಭಗವಂತ ನಿನಗೆ ಕಣ್ಣಿಲ್ಲ, ನೀನು ಕೆಟ್ಟವನು, ನಾನು ನಿನ್ನ ಪೂಜೆ ಮಾಡಿದ್ದೆಲ್ಲ ವೇಸ್ಟ್, ನಾನು ಲಲಿತಾ ಸಹಸ್ರನಾಮ ಹೇಳಿದ್ದೆಲ್ಲ ವೇಸ್ಟ್ ಅಂತ ಹೇಳ್ತೀವಿ. ಅವನು ನಗ್ತಾ ಇರ್ತಾನೆ ಪರಮಾತ್ಮ, ಮಾಡಿ ತುಣ್ಣೋ ಮಹಾರಾಯ ಅಲ್ವಾ. ಅವನು ಕರುಣಾಮಯ. ಯಾಕೆ ಹಿಂಗೆ ಭಗವಂತ ಕ್ಷಮಿಸಲ್ಲ ಅಂದರೆ ಅದನ್ನು ನಾನು ತೊಳ್ಕೊಳ್ಬೇಕು. ಕೈ ಗಲೀಜಾಗಿದೆ, ಕೈ ತೊಳ್ಕೊಳ್ಬೇಕಷ್ಟೆ. ನಾನು ಮಾಡಿದಾನ ನಾನೇ ಒಳ್ಳೆಯದೇ ಅದು. ನಮ್ಮ ಶರಣರದೊಂದು ಹಾಡು ತುಂಬ ಚೆನ್ನಾಗಿದೆ, ಬಾಯಿಗೆ ಬರಲ್ಲ, ಮೊದಲು ಹಾಡ್ತಾ ಇದ್ದೆ, ಪ್ರಾರಂಭ ನೆನಪಾಗ್ತಿಲ್ಲ. ಅದರಲ್ಲಿ ಹೇಳ್ತಾರೆ, ನನ್ನ ಹಂಗಿಸಿದವರು, ನನ್ನ ಹಿಂದೆಯನ್ನ ಬೈದವರಿಗೆ ಮುಂದೆಯನ್ನ ಬೈವವರಿಗೆ ಸಕಲ ಭಾಗ್ಯ ಉಂಟಾಗಲಿ ಅಂತೆಲ್ಲ ಬರುತ್ತೆ. ಎನಗೆ ಭೋಗ ಭಾಗ್ಯ ಬೇಡ, ಎನಗೆ ಜಪವು ತಪವು ಬೇಡ, ಎನಗೆ ನಿನ್ನ ತೊಟ್ಟು ಸೇವೆ ನಿತ್ಯವಾಗಲೈ ನಿತ್ಯವಾಗಲೈ. ಭಾಳ ಸೊಗಸಾದ ಹಾಡು. ಅದರಲ್ಲಿ ಬರುತ್ತೆ, ಹಿಂದೆ ಎನ್ನ ಬೈದವರಿಗೆ ಮುಂದೆ ಎನ್ನ ಬೈವವರಿಗೆ ಏನೋ ಸಮಸ್ತ ಭಾಗ್ಯಗಳು ಸಿಕ್ಲಿ ಅವ್ರಿಗೆ ಅಂತ, ಏಕೆ ನನ್ನ ಶುದ್ಧಗೊಳಿಸಿದ್ರು ಅಂತ. ನನ್ನ ಪ್ರಾರಬ್ಧ ಕಳೆದ್ಬಿಟ್ರು. ಹಬ್ಬ ನೆಕ್ಸ್ಟ್ ಒಂದಷ್ಟು ಬುತ್ತಿ ಕಡಿಮೆ ಆಯ್ತಾ, ಭಾರ ಕಡಿಮೆ ಆಯ್ತಾ, ಲಗೇಜು ಅಲ್ವಾ. ಇದು ಎಷ್ಟು ಚೆನ್ನಾಗಿದೆ ಈ ವೇದಾಂತ ಅಂತಂದ್ರೆ, ಜೀವನವನ್ನು ಒಪ್ಪಿಕೊಳ್ಳುವ ಒಂದು ಶಕ್ತಿ ನಮಗೆ ಬರುತ್ತೆ. ನಾನು ಯಾರೂ ಬೈಬಾರ್ದು, ನಮ್ಗೇನೂ ಅವಮಾನ ಆಗಬಾರ್ದು, ನಮ್ಗೇನೂ ತೊಂದರೆ ಆಗಬಾರ್ದು, ಎಲ್ಲರೂ ನಾನು ಒಪ್ಪಿಕೊಂಡ್ಬಿಡ್ಬೇಕು, ಯಾರೂ ನಾನು ತಿರಸ್ಕರಿಸ್ಬಾರ್ದು. ಅದೆಲ್ಲ ಹಂಗೆ ನಡೆಯೋದಿಲ್ಲ. ಒಂದೊಂದ್ಸಲ ನಮಗೆ ತಿರಸ್ಕಾರ ಆಗತ್ತೆ ಫಾರ್ ನೋ ರೀಸನ್. ನಾನೇ ಅನುಭವಿಸಿದ್ದೀನಿ. ಏನು ಯಾವ ಕಾರಣಕ್ಕಾಗಿ ತಿರಸ್ಕಾರ ಅಂತ ಅರ್ಥವೇ ಆಗೋದಿಲ್ಲ. ಅದಾಗತ್ತಷ್ಟೇ, ಜೀವನ ಅದು. ಅದನ್ನ ಒಪ್ಕೊಂಡ್ಬಿಡ್ಬೇಕು. ನಾನು ಯಾರನ್ನೋ ತಿರಸ್ಕರಿಸಿದ್ದೆ ಅಥವಾ ಏನೋ ಒಂದು, ಹಾಗೆ ಅದು ಜೀವನನೇ ಹಾಗೆ. ಯಾಕೆ ರಾಮನ್ಗಷ್ಟು ಕಷ್ಟ ಬಂತು, ಯಾವ ಪ್ರಾರಬ್ಧಕ್ಕಾಗಿ? ಜೀವನ ಒಂಥರ ಅದು ದೊಡ್ಡ ನದಿ ಇದ್ದಂಗೆ. ನಾವು ಎಲ್ಲಿ ಯಾವ ಪೊಸಿಷನಲ್ಲಿ ನದಿಯಲ್ಲಿ ಬೀಳ್ತೀವಿ ಗೊತ್ತಿಲ್ಲ. ಸೊ ಕೊಚ್ಕೊಂಡು ಹೋಗ್ತೀವೋ ಅಲ್ವ, ಒಂದು ಕಚ್ಕೊಂಡ್ಬಿಡ್ತೀವೋ ಎಲ್ಲೋ, ಅಥವಾ ಒಂದು ಹೋಗಿ ಬಂಡೆ ಹೊಡ್ಕೊಳ್ತೀವೋ, ಹೇಳಕ್ಕಾಗಲ್ಲ. ಜೀವನ ಹಾಗೆ ನೋವು ಆಗುತ್ತೆ, ಬಟ್ ಆ ನೋವು ನಾವು ಮೀರಿ ಬಿಡಬೇಕು, ತಕ್ಷಣ ಒಪ್ಕೊಂಡ್ಬಿಡ್ಬೇಕು. ಸೊ ಕರ್ಮ ಸಿದ್ಧಾಂತ ನಮ್ಗೆ ಆ ಧೈರ್ಯ ಕೊಡುತ್ತೆ. ಇದು ನನ್ನ ಪ್ರಾರಬ್ಧ, ಇದಾಗಬೇಕಾಗಿತ್ತು, ಆಯಿತು, ಹೋಯ್ತು. ಆದ್ರಿಂದ ನಾವೇನು ಎಲ್ಲ ಕಳ್ಕೊಂಡ್ಬಿಟ್ಟು ವೇಸ್ಟ್ ಆದ್ವಿ ಅಂತಲ್ಲ. ಯಾರೋ ಒಂದು ವ್ಯಕ್ತಿಯ ತಿರಸ್ಕಾರ, ಒಂದು ವ್ಯಕ್ತಿಯ ಬೈಗುಳದಿಂದ ನನ್ನ ವ್ಯಕ್ತಿತ್ವ ಏನು ಬದಲಾಗಲ್ಲ. ನಾವು ಅದೇ ಆಗಿರ್ತೀವಿ ಅಷ್ಟೇ. ಅವ್ರು ನಮ್ಮ ಗುರುಗಳಾಗಿದ್ದರೆ, ನಮ್ಮ ದೊಡ್ಡವರಾಗಿದ್ದರೆ, ಹಿರಿಯರಾಗಿದ್ದರೆ, ಅವ್ರು ಹೇಳಿದ ಪಾಯಿಂಟ್ ತೊಗೊಂಡು ಸರಿ ನಾನು ತಿದ್ಕೊಳ್ಳೋಣ. ಇನ್ನು ಕೆಲವ್ರು 3 ಹೊತ್ತು ಆಡ್ಕೊಳ್ಳೋದೇ ಕೆಲಸ. ಏನೋ ಅವ್ರ ಹೊಟ್ಟೆ ಕಿಚ್ಚಿನ್ಲೋ ಏನೋ ಹೇಳ್ತಾ ಇರ್ತಾರೆ, ಅವ್ರದೆಲ್ಲ ತಲೆ ಕೆಡಿಸ್ಕೋಬೇಕಾಗಿಲ್ಲ. ನಾನಂತೂ ಹಾಗೆ ಅಂದ್ಕೊಂಡಿರೋದು. ನನ್ನ ಗುರುಗಳು ನನಗೆ ಪಾಠ ಹೇಳೋರು, ನನ್ನ ಮಾರ್ಗದರ್ಶನ ಮಾಡೋರು, ನನ್ನ ತಂದೆ ತಾಯಿ, ನಮ್ಮ ಯಜಮಾನರು, ನನ್ನನ್ನು ತುಂಬ ಪ್ರೀತಿಸಿ ಜವಾಬ್ದಾರಿಯಿಂದ ಬೆಳೆಸೋವಂಥವ್ರು ಯಾರಿರ್ತಾರೆ, ನನ್ನ ಗುರುವರ್ಗ, ನನ್ನ ಬಂಧುವರ್ಗದಲ್ಲಿ ಸ್ವಲ್ಪ ಹಿರಿಯರು, ತಿಳಿದಂಥವ್ರು, ಪ್ರಾಜ್ಞರು, ಮತ್ತು ನಮ್ಮ ರಾಮಾಯಣ ಮಹಾಭಾರತ, ಅದ್ರಲ್ಲಿ ನನಗೆ ಇಷ್ಟವಾಗದೆ ಹೋದರೂ ಕೂಡ ಅವರು ನನ್ನ ಒಳ್ಳೇದಕ್ಕಾಗಿ ಹೇಳೋದ್ರಿಂದ ಐ ಶುಡ್ ಥಿಂಕ್ ಟ್ವೈಸ್. ಇನ್ನು ಮಿಕ್ಕ ಯಾವ, ಇನ್ಫ್ಯಾಕ್ಟ್ ನಾನು ಅದಕ್ಕೆ ವ್ಯೂಸು ನೋಡೋಕೆ ಹೋಗಲ್ಲ, ಕಮೆಂಟ್ಸು ನೋಡೋಕೆ ಹೋಗಿಲ್ಲ. ಯಾಕೆಂದರೆ ಎಲ್ಲನೂ ನಮ್ಮ ವ್ಯಕ್ತಿತ್ವದ ಅಳತೆ ಅಲ್ಲ ಅದು. ಕರೆಕ್ಟ್, ಹೌದು. ಇದು ಇದೆಯಲ್ಲ, ಅದು ನಮಗೆ ಸಹಾಯ ಮಾಡುತ್ತೆ. ಹಾಗಾಗಿ ನಾವೇನು ಮಾಡ್ತೀವೋ ಅದು ಇಟ್ ಕಮ್ಸ್ ಬ್ಯಾಕ್. ಈಗ ನಾನು ಹಿಂದಿನ ಜನ್ಮದಲ್ಲಿ ಯಾರೋ ಒಬ್ಬರಿಗೆ ತುಂಬ ಪ್ರೀತಿಯಿಂದ ಅವ್ರ ಮೇಲೆ ಪುಷ್ಪವೃಷ್ಟಿ ಮಾಡಿರ್ತೀನಿ.
ಏನೋ ಮೆಚ್ಚುಗೆಯಿಂದ ಒಳ್ಳೆ ಕವಿ, ಒಳ್ಳೆ ಸಂಗೀತಗಾರರು, ಒಳ್ಳೆ ಸಾಧುಗಳು, ಒಳ್ಳೆ ಯೋಗಿಗಳು, ತುಂಬ ಒಳ್ಳೆಯವರು, ತುಂಬ ಅವ್ರಿಗೆ ನಾನು ಪಾದ ಪೂಜೆ ಮಾಡಿ ಅನ್ನದಾನ ಮಾಡಿ ವಸ್ತ್ರದಾನ ಮಾಡಿ ಅಥವಾ ಒಂದು ದೇವಸ್ಥಾನಕ್ಕೆ ಹೋಗೇನೋ ಏನೋ ಮಾಡಿರ್ತೀನಿ. ಅದು ಪುಣ್ಯ, ಮೆರಿಟ್, ಅದು ಪುಣ್ಯ ಸಂಚಯವಾಗಿರುತ್ತೆ. ಅದು ಕೂಡ ಅಲ್ಲೇ ಇರುತ್ತೆ ಸಂಚಿತ ಕರ್ಮದಲ್ಲಿ. ಫಿಕ್ಸೆಡ್ ಡೆಪಾಸಿಟ್ ಅಲ್ಲಿ 2 ಕಂಪಾರ್ಟ್ಮೆಂಟ್ ಇರುತ್ತೆ, ಪಾಪ ಕಂಪಾರ್ಟ್ಮೆಂಟ್, ಪುಣ್ಯ ಕಂಪಾರ್ಟ್ಮೆಂಟ್. ಸೊ ಸಕಾಲದಲ್ಲಿ ಅದಕ್ಕೊಂದು ಟೈಮರ್ ಇರುತ್ತಲ್ಲ, ಈ ಜನ್ಮದಲ್ಲೋ ಮುಂದಿನ ಜನ್ಮದಲ್ಲೋ ಯಾವುದೋ ಜನ್ಮದಲ್ಲಿ ಪರಮಾತ್ಮನಿಗೆ ಗೊತ್ತು. ಅದನ್ನ ಗಹನಾ ಕರ್ಮಣಾಂ ಗತಿ ಅಂತ ಶ್ರೀಕೃಷ್ಣ ಹೇಳ್ತಾನೆ. ಅದು ಹೇಳಕ್ ಅವನೊಬ್ನಿಗೆ ಗೊತ್ತು. ಅದು ಯಾವಾಗ್ಲೂ ಅದು ಫ್ರೂಟ್ ಆಗತ್ತೆ. ಮೆಚ್ಯೂರ್ ಆಗೋದು ಅಂತಲ್ಲ, ಫಿಕ್ಸೆಡ್ ಡೆಪಾಸಿಟ್ ಮೆಚ್ಯೂರ್ ಆಯ್ತು ಅಂತೆಲ್ಲ, ಹಾಗೆ ಅದು ಬರುತ್ತೆ. ಆಗ ಇದ್ದಕ್ಕಿದ್ದಾಗ ಯಾರೋ ಕರ್ಬಿಟ್ಟು ಅಯ್ಯೋ ನಮ್ಮ ಮನೆಗೆ ಬನ್ನಿ ಅಂತ ತಾಂಬೂಲ ಕೊಟ್ಟು ಸೀರೆ ಕೊಟ್ಟು ಊಟ ಹಾಕಿ ಮಾತಾಡಿಸಿ ನಮ್ಮನ್ನು ಹೊಗಳಿ, ಯಾರು ಅಂತಲೇ ಗೊತ್ತಿಲ್ಲ, ಏನು ಅಷ್ಟು ರಾಜೋಪಚಾರ ಆಗ್ಬಿಡುತ್ತೆ. ನಮ್ಗೆ ಪರವಾಗಿಲ್ವೇ, ಸೋ ಗ್ರೇಟ್, ನಾನು ಎಷ್ಟು ಫೇಮಸ್ ಆಗಿಬಿಟ್ಟಿದ್ದೀನಿ ಏನು ನನಗೆ ಅಂತ ಅನ್ಕೊಳ್ತಾ ಇರ್ತಾರೆ. ನನ್ನ ಮುಗ್ಧ ಮನಸ್ಸು ಹಂಗೆ ಅನ್ಕೊಳತ್ತೆ. ಪರಮಾತ್ಮ ನಗ್ತಾ ಇರ್ತಾರೆ, ನೀನೇ ಮಾಡಿದ್ದದು ಅಂತ. ಆ ಪುಣ್ಯ ಬಂದು ನನಗೆ ಫಲಿಸುತ್ತೆ. ಹಾಗಾಗಿ ಪುಣ್ಯವನ್ನ ಜಾಸ್ತಿ ಮಾಡ್ತಾ ಹೋಗ್ಬೇಕು. ಪ್ರಾರಬ್ಧವನ್ನ ಚೇಂಜ್ ಮಾಡೋಕ್ಕಾಗಲ್ಲ. ಈಗ ನಾನು ಪುಣ್ಯಕರ್ಮ ಮಾಡಿದೆ ಅಂದ ತಕ್ಷಣ ಹಳೆಯ ಪ್ರಾರಬ್ಧ ನನ್ಗೇನು ತಪ್ಪಲ್ಲ. ಈಗ ನಾನು ದಿನ ಲಲಿತಾ ಸಹಸ್ರನಾಮ ಹೇಳ್ತೀನಿ, ಪೂಜೆ ಮಾಡ್ತೀನಿ, ಕುಂಕುಮಾರ್ಚನೆ ಮಾಡ್ತೀನಿ, ದಾನ ಕೊಡ್ತೀನಿ, ಅನ್ನದಾನ ಮಾಡ್ತೀನಿ ಅಂತ ಹೇಳಿ ನನಗೆ ಕಾಲ್ ಫ್ರಾಕ್ಚರ್ ಆಗಲ್ಲ, ನಂಗೆ ಜ್ವರ ಬರಲ್ಲ, ನೆಗಡಿ ಬರಲ್ಲ, ನಾನು ಯಾರೂ ಬೈಯಲ್ಲ, ನಂಗೆ ಸುಖ ದುಃಖಗಳು ಬರಲ್ಲ, ನಾನು ಸಾಯೋದೇ ಇಲ್ಲ, ನಂಗೆ ರೋಗ ಬರಲ್ಲ ಅಂತ ಅಲ್ಲ. ಇದನ್ನ ಅರ್ಥ ಮಾಡ್ಕೋಬೇಕು ನಾವು. ನೋಡಿ ಯಾಕೆ ಮತಾಂತರ ಮಾಡ್ತಾರೆ, ನಿಮ್ ಕಾಯಿಲೆ ಎಲ್ಲ ವಾಸಿ ಆಗ್ಬಿಡುತ್ತೆ, ನಿಮ್ ಸುಖ. ಹೌದು, ನಾನ್ ಸೆನ್ಸ್ ಅದು. ಅವ್ರ ದೇಶಕ್ಕೆ ಹೋಗಿ ನೋಡಿ, ಯಾರ್ ಮತಾಂತರ ಕಳ್ಸನ್, ಕಾಯಿಲೆ ಕಸಾಲೆ ತುಂಬಿ ತುಳುಕ್ತಾ ಇರುತ್ತೆ ಅಲ್ಲಿ. ಗಬ್ಬು ಸೊಸೈಟಿ ಅದು. ಹಾಗೆಲ್ಲ ನಡೆಯಲ್ಲ. ಈ ಜನ್ಮಕ್ಕೆ ಎಷ್ಟು ಬೇಕೋ ಅಷ್ಟು ಪ್ರಾರಂಭ ಆಗೋಗ್ಬಿಟ್ಟಿದೆ ಅದು. ಇನ್ನದು ವಾಪಸ್ ಹೋಗೋದಿಲ್ಲ. ರಾಮ ಬಾಣದಂತೆ ಹೊರಟಾದ್ಮೇಲೆ ಅದು ಗುರಿ ಮುಟ್ಟುತ್ತೆ. ಈ ಜನ್ಮಕ್ಕೆ ಅನುಭವಿಸೋದು ತಪ್ಪೋದಿಲ್ಲ. ಆದ್ರೆ ನಮ್ಮ ಸಂಚಿತ ಏನಿದೆ ಅದ್ರಲ್ಲಿ ತುಂಬಾ ಪಾಪಗಳಿವೆ, ತುಂಬಾ ಪುಣ್ಯಗಳಿವೆ. ಪುಣ್ಯವನ್ನ ನಾವು ಈ ಜನ್ಮದಲ್ಲಿ ಜಾಸ್ತಿ ಮಾಡ್ತಾ 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 ಅಲ್ಲಿಗೆ ನ್ಯೂಟ್ರಲೈಸ್ ಆಗುತ್ತೆ. ಕಡಿಮೆ ಆಗ್ತಾ ಬರುತ್ತೆ. ಒಂದಿಷ್ಟು ಪಾಪ, ಒಂದು 50% ಪಾಪ, 50% ಪುಣ್ಯ ಇದೆ, ಆಯ್ತಾ? ಈ ಜನ್ಮದಲ್ಲಿ 2 ತಗೊಂಡು ಎಷ್ಟೋ ಒಂದು ನಾವು ಹುಟ್ಬಿಟ್ಟಿದೀವಿ. ಸೊ ಸ್ವಲ್ಪ ಸುಖ ದುಃಖ ಪುಣ್ಯ ಪಾಪ ಅನುಭವಿಸ್ತಾ ಇದೀವಿ. ಈ ಜನ್ಮದಲ್ಲಿ ನಾನು ಎಷ್ಟೆಷ್ಟು ಪುಣ್ಯ ಕರ್ಮ ಮಾಡ್ತೀನೋ ಅದು ಮುಂದಿನ ಜನ್ಮಕ್ಕೆ ಸಂಚಿತವಾಗುತ್ತೆ, ಅಥವಾ ಈ ಜನ್ಮಕ್ಕೆ ಸಂಚಿತವಾಗುತ್ತೆ, ಹೇಳಕ್ಕಾಗಲ್ಲ. ಪುಣ್ಯ ಜಾಸ್ತಿ ಆಗುತ್ತೆ. ಪುಣ್ಯ 75%, ಪಾಪ 25% ಆಯ್ತಲ್ಲ. ಹಾಗೆ ಎಷ್ಟು ಪುಣ್ಯ ಕರ್ಮ ಮಾಡ್ತೀವೋ ಅಷ್ಟು ನಲಿಫೈ ಆಗ್ತಾ ಹೋಗುತ್ತೆ ನಮ್ಮ ಪಾಪ ಕರ್ಮ. ಶಾರದಾ ಮಾತೆಯವರು ರಾಮಕೃಷ್ಣ ಪರಮಹಂಸರ ಪತ್ನಿ ತುಂಬಾ ಚೆನ್ನಾಗಿ ಹೇಳ್ತಾರೆ. ಯಾರೋ ಕೇಳ್ತಾರೆ, ಅಮ್ಮ ಎಲ್ಲ ನಮ್ಮ ಕರ್ಮವೇ ಆದ್ರೆ ಹಂಗಾರೆ ಭಗವಂತನ ಭಕ್ತಿಯಿಂದ ಏನ್ ಪ್ರಯೋಜನ, ಗುರುಗಳ ಕೆಲಸ ಏನು, ನಾನು ಅನುಭವಿಸ್ಲೇಬೇಕಲ್ವಾ ಅಂತ. ಅದಕ್ಕೆ ಅವ್ರು ತುಂಬಾ ಚೆನ್ನಾಗಿ ಹೇಳ್ತಾರೆ. ಒಂದು ಉದಾಹರಣೆ ಕೊಡ್ತಾರೆ ಅವರು. ನೋಡಪ್ಪ, ನೀನ್ ನದಿ ದಾಟಬೇಕಾಗಿದೆ. ನದಿಯಲ್ಲಿ ಮೊಸಳೆಗಳಿವೆ, ದೊಡ್ಡ ದೊಡ್ಡ ಸುಳಿಗಳಿವೆ. ನಿಂಗೆ ಈಜ್ ಬಂದ್ರೂ ಕೂಡ ಆ ಪ್ರವಾಹ ದೊಡ್ಡದು, ನದಿ ದಾಟಬೇಕಾಗಿದೆ. ಸೊ ನೀನೇ ನದಿಗೆ ಬಿದ್ದು ಈಜ್ಕೊಂಡು ಆ ಕಡೆ ಹೋಗ್ಬೇಕಾದ್ರೆ ಶ್ರಮ ಜಾಸ್ತಿ, ಅಪಾಯ ಜಾಸ್ತಿ, ಕೊಚ್ಕೊಂಡು ಹೋಗ್ಬೋದು, ಮೊಸಳೆ ತಿಂದು ಹಾಕ್ಬೋದು. ಇದೆಲ್ಲ ಇದು ಸ್ವಪ್ರಯತ್ನ. ಸೊ ನಮ್ಮ ಸಂಪೂರ್ಣ ಕರ್ಮ ಪ್ರವಾಹದಲ್ಲಿ ನಾವು ದಾಟಲೇಬೇಕು, ಏನ್ ಬೇಕಾದ್ರೂ ಆಗ್ಬೋದು. ಆದ್ರೆ ನಿಂಗೆ ಗುರುಕೃಪೆ ಅಂತನ್ನುವ ದೋಣಿ ಸಿಕ್ಕರೆ, ನದಿಯಂತೂ ದಾಟಬೇಕು, ಆದ್ರೆ ಗುರುಕೃಪೆ ಸಿಕ್ಕಾಗ, ಸಜ್ಜನರ ಸಂಘ ಸಿಕ್ಕಾಗ ಏನಾಗತ್ತೆ, ನದಿ ದಾಟ್ತೀಯಾ, ಮೊಸಳೆ ಇದೆ, ಪ್ರವಾಹ ಇದೆ, ಆದ್ರೆ ಗುರುಕೃಪೆ ಅನ್ನೋದು ನಿನ್ನನ್ನು ಕಾಪಾಡುತ್ತೆ. ಅಷ್ಟೊಂದು ಕಷ್ಟಪಡಲ್ಲ, ಅಷ್ಟರ ಮಟ್ಟಕ್ಕೆ ಕಡಿಮೆ ಆಗತ್ತೆ. ನಾನೇ ನೋಡಿದ್ದೀನಿ ಮುಮ್ತಾಜ್, ನನಗೆ ತುಂಬ ಕಾಲಿನ ಸಮಸ್ಯೆ ಎಲ್ಲ ಆಗಿತ್ತು, ಆಪ್ರೇಷನ್ಗಳಾಗಿವೆ, ತುಂಬ ಟ್ರಾಮಾ ನೋಡಿದ್ದೀನಿ ನಾನು. ಒಂದು ಓಡಾಡಲಾಗದೆ ಒಂದು ಕಡೆ ಇರಬೇಕಾದ ವರ್ಷಾನ್ಗಟ್ಲೆ ಅದೆಲ್ಲ ದಾಟ್ಕೊಂಡ್ಬಂದಂಥವಳೆ ನಾನು. ಆದರೆ ನನಗೆ ಅದೆಲ್ಲ ಈಗ ಏನು ಅನ್ಸೋದೇ ಇಲ್ಲ. ಆ ಕಾಲದಲ್ಲೂ ಕೂಡ ನಮ್ಮ ತಾಯಿಗೆ ನಾನು ಎಷ್ಟು ಕೃತಜ್ಞತೆ ಹೇಳಿದ್ರು ಸ್ವಲ್ಪ, ತಂದೆ ತಾಯಿ ಇಬ್ಬರು ಕೂಡ ಆ ಟೈಮಲ್ಲಿ ನನಗೆ ಎಷ್ಟು ಸತ್ಸಂಗ ಕೊಟ್ಟರು ಅಂದರೆ, ಮನೆ ತುಂಬ ಭಜನೆಗಳು, ಹಾಡುಗಳು, ಸಂಗೀತ, ಆಮೇಲೆ ಒಳ್ಳೊಳ್ಳೆ ಪುಸ್ತಕ ಓದೋದು, ಅದೇನೋ ಹಚ್ಚಿದ್ರು ನನ್ನ ಕತೆಗಳು ಹೇಳೋರು. ನನಗೆ ಆ ನೋವನ್ನು ಮರೆಯುವಂಥ ಒಂದು ಅವಕಾಶ ಸಿಕ್ತು. ಇಲ್ಲದ್ರೆ ಎಷ್ಟೋ ಜನ ಆ ಥರ ಎಲ್ಲ, ನಾನು ಭರತನಾಟ್ಯಂ ಡಾನ್ಸರ್ ಆಗಿದೆ, ಆ ಕರಿಯರೇ ನಿಂತೋಯ್ತು. ಹಿಪ್ ಜಾಯಿಂಟ್ ಫ್ರ್ಯಾಕ್ಚರ್ ಆಯಿತು, ಕಾಂಪ್ಲೆಕ್ಸ್ ಫ್ರ್ಯಾಕ್ಚರ್ ಆಯಿತು, 4 ವರ್ಷ ಆಯಿತು ನಡೆಯೋಕ್ಕೆ. ಇದೆಲ್ಲ ಸುಮ್ಮನೆ ಹೇಳ್ತಾ ಇದ್ದೆ ನಾನು, ಇದು ಅಂತಲ್ಲ, ನಾನು ಸಿಂಪತಿ ಬೇಕಿಲ್ಲ, ಐ ಆಮ್ ಕ್ವೈಟ್ ಫೈನ್. ಅಂದರೆ ಆ ಟೈಮಲ್ಲಿ ಏನಾಗುತ್ತೆ, ಒಳ್ಳೆ ಪ್ರೈಮ್ ಯೂತಲ್ಲಿ ಕುಲ್ಕೊಂಡು ಬೆಳ್ಕೊಂಡು ಅಲಂಕಾರ ಮಾಡ್ಕೊಂಡು ಕಾಲೇಜ್ಗೆ ಓಡಾಡೋ ವಯಸ್ಸಲ್ಲಿ ಆ ಥರ ಕೂತ್ಕೋಬೇಕಾದಂಥ ಪರಿಸ್ಥಿತಿ, ಮಾಡಿಸ್ಕೋಬೇಕಾದಂಥ ಪರಿಸ್ಥಿತಿ, ಬೆಡ್ ರಿಡನ್ ಆಗೋ ಪರಿಸ್ಥಿತಿ, ಅದು ತುಂಬ ನೋವಾಗುತ್ತೆ. ಆದರೆ ನನಗೀಗ ವಾಪಸ್ ಹಿಂದಕ್ಕೆ ಹೋದರೆ ನನಗೆ ನೋವು
ನೆನಪೇ ಆಗದೆ ಇರುವಷ್ಟು ಸಪೋರ್ಟ್ ಸಿಕ್ತು ನಂಗೆ ಮನೆಯಲ್ಲಿ. ತುಂಬ ಖುಷಿಯಾಗಿದ್ದೆ ನಾನು. ಶಾಲೆಗಿಂತ ಜಾಸ್ತಿ ಮನೇಲಿ ಇದ್ದದ್ರಿಂದ ಮನೆಯೇ ನನಗೆ ವಿಶ್ವವಿದ್ಯಾಲಯ ಆಯಿತು. ನಾನು ಹೇಳ್ತಿರ್ತೇನೆ, ಅಮ್ಮ ಯೂನಿವರ್ಸಿಟಿಯಿಂದ ಕಲಿತೆ. ಎಷ್ಟು ನಮ್ಮ ಅಮ್ಮ ಪಾಪ ತನ್ನೆಲ್ಲ ಅವಳು ಹಾಡುಗಾರರಾಗಿದ್ದರು, ಕಚೇರಿ ಮಾಡೋರು ಎಲ್ಲ ನಿಲ್ಲಿಸ್ಬಿಟ್ರು ನನಗಾಗಿ. ತಮ್ಮೆಲ್ಲದೂ ಬಿಟ್ಟು ನನ್ನ ಜೊತೆ ಇದ್ದು ನನಗೆಲ್ಲ ಕಲಿಸ್ಕೊಂಡು ಒಳ್ಳೆ ಸತ್ಸಂಗ ಸಿಕ್ತು. ಆ ಸತ್ಸಂಗದಲ್ಲಿ ಆ ನೋವೆಲ್ಲ ಮರೆತೆ ನಾನು. ಇವತ್ತು ನಾನು ಇನ್ನೊಬ್ಬರಿಗೆ ನೋವನ್ನು ಮರೆಯೋಕ್ಕೆ ಸಾಧ್ಯ ಅಂತ ಹೇಳುವ ಒಂಥರ ಅಧಿಕಾರ ಬಂದಿದೆ ನನಗೆ. ಯಾಕೆಂದರೆ ನಾನು ಕಷ್ಟದಲ್ಲಿ ನೋವನ್ನು ಮರೆಯೋಕ್ಕೆ ನಮ್ಮ ಅಮ್ಮನ ತಂದೆ ತಾಯಿಯ ಸಪೋರ್ಟಿಂದ ಸಾಧ್ಯವಾಯಿತು, ಸತ್ಸಂಗದಿಂದ ಸಾಧ್ಯವಾಯಿತು. ಇನ್ನೊಂದು ಹೇಳ್ತಾರೆ ಶಾರದಾ ಮಾತೆ, ಒಬ್ಬ ಮಹಾಪುರುಷನ ಅಥವಾ ಪರಮಾತ್ಮನ ವಿಶೇಷ ಕೃಪೆ ಆಗಿಬಿಟ್ರೆ ಸೇತುವೆ ಮೇಲೆ ದಾಟ್ದಂಗೆ ಅಂತ. ದೋಳಿನಲ್ಲಾದರೂ ಹಂಗೆ ಹಿಂಗೆ ಒಯ್ದಾಡಿ ಆ ನೀರು ಸ್ವಲ್ಪ ಮೈ ಮೇಲೆ ಎಗರುತ್ತೆ, ಆ ಮೊಸಳೆ ಬಂದು ಭಯ ಆಗ್ಬೋದು, ದೋಣಿ ಕ್ಯಾಪ್ಸೈಸ್ ಆಗ್ಬೋದು, ಇದೆಲ್ಲ ಅಪಾಯ ಸ್ವಲ್ಪ ಆದರೂ ಇರುತ್ತೆ. ಆದರೆ ಇನ್ನೂ ಉನ್ನತವಾದ ಇದ್ದಕ್ಕಿದ್ದಾಗೆ ಮಹಾಪುರುಷ ಸಂಶ್ರಯ ಸಿಕ್ಬಿಟ್ರೆ, ಸ್ವರೂಪ ಗುರು ಸಿಕ್ಬಿಟ್ರೆ, ಭಗವಂತನ ಕೃಪೆ ಆಗಿಬಿಟ್ರೆ, ಅಹೇತುಕ ಕೃಪೆ, ಏನೋ ಒಬ್ಬ ಮಹಾತ್ಮರು ಬಂದು ಮೆರಾಕಲ್ ಮಾಡಿಬಿಟ್ರೆ ನಮ್ಮ ಜೀವನದಲ್ಲಿ ಸೇತುವೆ ದಾಟ್ದಂಗೆ. ನದಿಯ ಸಂಪರ್ಕವೇ ಆಗೋದಿಲ್ಲ ನಮಗೆ, ದಾಟೋದು ತಪ್ಪಲ್ಲ ಬಟ್ ಓಕೆ ಅಂತ. ಹೀಗೆ ಎಷ್ಟು ಚೆನ್ನಾಗಿದೆ ಈ ಉದಾಹರಣೆ ಕರ್ಮವನ್ನು ಅರ್ಥಪಡಿಸೋದಕ್ಕೆ. ಹಾಗಾಗಿ ಕರ್ಮವನ್ನು ನಾವು ತಪ್ಪಿಸ್ಕೊಳ್ಳೋಕ್ಕಾಗಲ್ಲ. ಆದರೆ ಗುರುಕೃಪೆ ಅನ್ನೋದು, ಸತ್ಸಂಗ ಅನ್ನೋದು ಅದರ ಇಂಟೆನ್ಸಿಟಿ ನಮಗೆ ಕಡಿಮೆ ಮಾಡಿಸುತ್ತೆ. ಅದು ನಡೆಯುತ್ತೆ, ನಮಗೆ ಶಕ್ತಿ ಜಾಸ್ತಿ ಬರುತ್ತೆ, ತಡ್ಕೊಳ್ಳೋ ಶಕ್ತಿ ಜಾಸ್ತಿ, ನಮ್ಗೆ ಇಮ್ಯುನಿಟಿ ಜಾಸ್ತಿ. ಕೋವಿಡ್ ಬಂತು, ಯಾರಿಗೆ ಇಮ್ಯುನಿಟಿ ಕಡಿಮೆನೋ ಅವ್ರಿಗೆ ಅಫೆಕ್ಟ್ ಆಯಿತು. ಇಮ್ಯುನಿಟಿ ಇದ್ದವ್ರು ಸ್ವಲ್ಪ ಮಟ್ಟಿಗೆ ತಡ್ಕೊಂಡ್ರು, 4 ದಿನ ಜ್ವರ ಬಂದಿದ್ರು, ಕೆಲವ್ರು ಸತ್ತೇ ಹೋದರು. ಹಾಗೆ ಗುರುಕೃಪೆ, ಸತ್ಸಂಗ, ಸದ್ವಿಚಾರಗಳ ಚಿಂತನೆ, ರಾಮಾಯಣ ಮಹಾಭಾರತ ಓದುವಂಥದ್ದು, ಕೇಳುವಂಥದ್ದು, ಶ್ರವಣ ಯಾಕೆ ಬೇಕಿದೆಲ್ಲ? ರಿಟೈರ್ಡ್ ಆದಮೇಲಲ್ಲ, ಚಿಕ್ಕ ವಯಸ್ಸಲ್ಲಿ ಬೇಕಿದೆಲ್ಲ. 8 ವರ್ಷ 2 ವರ್ಷ 1 ವರ್ಷದ ಮಗುವಿಂದ ನನ್ನ ಮಗನಿಗೆ ರಾಮಾಯಣ ಹೇಳೋಕೆ ಶುರು ಮಾಡಿದೆ. ಅವ್ರ ಮುಂದೆ ಹೇಗಿರ್ತಾರೆ, ಅವ್ರ ಜೀವನ ಏನೂ ನಮ್ಗೆ ಗೊತ್ತಿಲ್ಲ. ನಾವು ಕೊಡಬೇಕಾದ ರಾಮನ ಅವ್ರ ಹೃದಯದಲ್ಲಿ ಇಟ್ಬಿಟ್ರೆ ಅವ್ರಿಗೆ ರಾಮ ಎಷ್ಟು ಕಷ್ಟಪಟ್ಟ, ಹೀಗೆ ಬದುಕದ ಅಂತ ಒಂದು ಬೋಧೆ ಇರುತ್ತಲ್ಲ, ಎಲ್ಲೋ ಒಂದು ಕಡೆ ಕೆಲಸ ಮಾಡುತ್ತೆ, ಅದು ಕಾಪಾಡುತ್ತೆ ಅವರನ್ನು. ನಾಳೆ ಸುಖ ದುಃಖಗಳನ್ನ ಎಲ್ಲರೂ ಅನುಭವಿಸ್ಬೇಕಲ್ಲ, ನಾವು ಸದಾ ಎಲ್ಲರ ಜೊತೆ ಇರೋಕ್ಕಾಗಲ್ಲ. ಹೀಗೆ ನಮಗೆ ಸತ್ಸಂಗ ಅನ್ನೋದು ಪುಣ್ಯವನ್ನು ಕೊಡ್ತಾ ಹೋಗುತ್ತೆ. ಮತ್ತು ದಾನ, ಯಾಕೆ ನಾವು ಅಷ್ಟು ದಾನ ಮಾಡ್ತೀವಿ ಅಂದರೆ ಪಾಪವನ್ನು ಕಳ್ಕೊಳ್ಳೋದಕ್ಕೆ. ಎಷ್ಟು ದಾನ ಮಾಡ್ತೀವೋ, ಪರಿಸರಕ್ಕೆ ಕೊಡಬೇಕು, ನೀರು ಹಾಕಬೇಕು, ಮರಗಿಡಗಳನ್ನ ಬೆಳೆಸಬೇಕು, ಕೆರೆಯಂ ಕಟ್ಟಿಸು, ಬಾವಿಯಂ ಸಮಿಸು ಅಂತೆಲ್ಲ ಹೇಳ್ತಾರೆ. ಲಕ್ಷ್ಮೀಧರ ಮಾತಿನ ತಾಯಿ ಹೇಳ್ತಿದ್ಲು ಅಂತ. ಕೆರೆ ಕಟ್ಟಿಸೋದು, ಬಾವಿ ಕಿತ್ಸೋದು, ಅನ್ನದಾನ ಮಾಡೋದು, ಕೊಡೋದು 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 ಕೊಡೋದು, ಎಷ್ಟು ಸಾಧ್ಯವೋ ಅಷ್ಟು. 1 ರೂಪಾಯಿ ಕೊಡಿ, 10 ರೂಪಾಯಿ ಕೊಡಿ, 100 ರೂಪಾಯಿ ಕೊಡಿ, ಆದರೆ ಕೊಡಿ. ಹೋಗೋದು ದೇವಸ್ಥಾನಕ್ಕೆ, ಮಧ್ಯಾಹ್ನ ಮೇಲೆ ಎಲ್ಲ ಬೆಳಗ್ಗೆ ಹೋಮ ಹವನ ಪೂಜೆ ನಡೆಯುವಾಗ 10 ಜನ ಇರ್ತಾರೆ. ಮಧ್ಯಾಹ್ನ ಊಟದೊತ್ತಿಗೆ ಹೋಗ್ಬಿಟ್ಟು ದೇವ್ರಿಗೂ ನಮಸ್ಕಾರ ಮಾಡಿ ಕ್ಯೂ ಅಲ್ಲಿ ನಿಂತ್ಕೊಂಡು ಪ್ರಸಾದ ತಿನ್ಬಿಡೋದು, ಇದಲ್ಲ. ನಾವು ಏನು ಕೊಟ್ಟಿದ್ದೀವಿ ಅನ್ನೋದು ಮುಖ್ಯ ಆಗುತ್ತೆ. ಮುಂಚೆ ಹೋಗಿ ಅಲ್ಲಿ ವ್ಯವಸ್ಥೆ ಮಾಡಿ, ಪ್ರಬಂಧಕರಾಗಿ ವಾಲಂಟಿಯರ್ ಸರ್ವಿಸ್ ಮಾಡಿ, ನಾವು ಯುವಕರನ್ನು ಕೇಳ್ಕೊಳ್ತಾ ಇದ್ದೀನಿ, ಹೋಗಿ ಮಾಡಿ. ಇದು ನಿಮಗೆ ಪುಣ್ಯವನ್ನು ಕೊಡುತ್ತೆ. ನಾಳೆ ನಿಮ್ಮ ಜೀವನದಲ್ಲಿ, ನಿಮ್ಮ ಕರಿಯರಲ್ಲಿ, ನಿಮ್ಮ ಯಾವುದೇ ಜೀವನದಲ್ಲಿ ಸುಖ ದುಃಖಗಳನ್ನು ಅನುಭವಿಸುವಾಗ ಇದು ಪುಣ್ಯವಾಗಿ ನಿಮಗೆ ಜೊತೆಗೆ ಬರುತ್ತೆ. ಹಾಗಾಗಿ ಅದರೊಳಗೆ ಒಂಥರ ರಾಜಯೋಗ ಇರುತ್ತೆ. ಈಗ ನಮ್ಮ ತುಂಬ ಫ್ರೆಂಡ್ಸು, ನಮ್ಮ ತಾಯಿ ತುಂಬ ಸ್ನೇಹಜೀವಿ, ಸೊ ತುಂಬ ಫ್ರೆಂಡ್ಸು. ಅವ್ರಿಗೆ ನನಗೆಲ್ಲ ಆಪ್ರೇಷನ್ ಆದಾಗ, ನಾವು ಆಸ್ಪತ್ರೆಯಲ್ಲೇ ಇದ್ದಾಗ ನಂಗೆ ನೆನಪಿದೆ, ಎಷ್ಟು ನಾನು ನೀನು ಅಂತ ಬಂದು ಬೆಳಗ್ಗೆ ತಂದೆ ಮಧ್ಯಾಹ್ನ ತಿಂಡಿಗಳು, ಊಟಗಳು, ಅದು ಇದು ತಂದುಕೊಟ್ಟು, ಕೊನೆಗೆ ನಮಗೆ ಅಕ್ಕಪಕ್ಕದ ರೂಮ್ಸ್ ಅವ್ರು ನೀವು ಯಾರೂ ತರಬೇಡಿ ಅಂತ ಎಲ್ಲಿಗೂ ಹಂಚ್ತಾ ಇದ್ವಿ. ಸ್ಟಾಫಿಗೆ ಹಂಚ್ತಿದ್ವಿ, ನರ್ಸ್ಗಳಿಗೆ ಕೊಡ್ತಿದ್ವಿ, ಡಾಕ್ಟರ್ಗೂ ಕೂಡ ಕೊಡ್ತಾ ಇದ್ವಿ. ಅಷ್ಟು ನಮ್ಮ ಒಬ್ಬರು ಗುರುಗಳು ಬಂದ್ಬಿಟ್ಟು ಇದೇನಿದು ಭ್ರಷ್ಟರಾಜಯೋಗ ಅಂತ ಹೇಳ್ತಿದ್ರು. ಪ್ರೀತಿ, ಹೌದು, ಅಂದರೆ ಇಷ್ಟು ಪ್ರೀತಿ ಇದೆಯಾ ನಮಗೆ ಇವ್ರ ಮೇಲೆ ಅಂತ ಸಂತೋಷ ಸಿಕ್ಕತ್ತೆ. ಅದೊಂದು ಸಂದರ್ಭ ನಮಗೆ ಅವರ ವಿಶ್ವಾಸವನ್ನು ನೋಡೋಕ್ಕೆ. ಹೀಗೆ ಸಪೋರ್ಟ್ ಸಿಸ್ಟಮ್ ಚೆನ್ನಾಗಿರುತ್ತೆ ಪುಣ್ಯದಿಂದ. ಅದಕ್ಕೆ ಪುಣ್ಯಕರ್ಮಗಳು ಅಂತ ಹೇಳೋದು. ಹಾಗಾಗಿ ಪುಣ್ಯ ನಮಗೆ ಮೆರಿಟ್ ಆ್ಯಡ್ ಮಾಡ್ತಾ ಹೋಗುತ್ತೆ. ಮುಂದಿನ ಜನ್ಮಕ್ಕೆ ಇದೇ ಸಂಚಿತ ಆಗುತ್ತಲ್ಲ. ಈ ಜನ್ಮದಲ್ಲಿ ನಾನು ಪಾಪ ಮಾಡ್ತಾ ಹೋದರೆ ಪಾಪ 75% ಆಗುತ್ತೆ, ಪುಣ್ಯ ಕಡಿಮೆ ಆಗುತ್ತೆ. ಸೊ ಅದಕ್ಕೆ ತಕ್ಕ ಹಾಗೆ ನಂಗೆ ಸಿಕ್ಕುವಂಥ ತಂದೆ ತಾಯಿ, ನಂಗೆ ಸಿಕ್ಕುವಂಥ ಪರಿಸರ, ನಮ್ಗೆ ಸಿಕ್ಕುವಂಥ ಫ್ರೆಂಡ್ಸು ಇನ್ನೊಂದಷ್ಟು ಪಾಪಗಳನ್ನು ಮಾಡೋಕ್ಕೆ ನಮ್ಗೆ ಇನ್ಸ್ಟಿಗೇಟ್ ಮಾಡುತ್ತೆ. ಆದರೆ ಪುಣ್ಯ ಜಾಸ್ತಿ ಆಗ್ತಾ ಆಗ್ತಾ ನಮಗೆ ಸದ್ಗುರುಗಳು ಸಿಕ್ಕೋದು, ಸತ್ಸಂಗ ಸಿಕ್ಕೋದು ಜಾಸ್ತಿ ಆಗ್ತಾ ಹೋಗುತ್ತೆ. ಅದಕ್ಕೆ ಸತ್ಸಂಗದಲ್ಲಿರು, ಸಜ್ಜನರ ಸಹವಾಸದಲ್ಲಿರು ಅಂತ ಹೇಳೋದು. ಸೊ ಇದು ಯಾವುದನ್ನು ತಪ್ಪಿಸ್ಕೊಳ್ಳೋಕ್ಕಾಗಲ್ಲ. ನಾನು ಮಾಡಬಾರ್ದು ಮಾಡಿಬಿಡ್ತೀನಿ, ಅದು ಯಾವುದೋ ಮತಕ್ಕೆ ಮತಾಂತರ ಆಗಿಬಿಡ್ತೀನಿ, ಅಲ್ಲ ಗುರು ಹೇಳ್ಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಅಲ್ಲೆಲ್ಲೋ ಹೋಗ್ಬಿಟ್ಟು ನನಗೆ ಇಷ್ಟು ನಾಶ ಮಾಡಿದ್ರೆ, ಇಷ್ಟು ಅತ್ಯಾಚಾರ ಮಾಡಿದ್ರೆ ಅಲ್ಲೆಲ್ಲೋ ಸ್ವರ್ಗದಲ್ಲಿ ಏನೋ ಅಪ್ಸರೇರು ಸಿಗ್ತಾರೆ, ಇಲ್ಲ ನಾನ್ಸೆನ್ಸ್. ಅದು ಹಾಗೆಲ್ಲ ನಡೆಯಲ್ಲ. ಈ ಪ್ರಕೃತಿ ಅನ್ನೋದು ತುಂಬ ಒಂದು ವ್ಯವಸ್ಥಿತವಾದ ಸೈಕಲಲ್ಲಿ ನಡೆಯುತ್ತೆ. ನಾವು ವಾಟ್ ವಿ ಡಿಸರ್ವ್ ವಿ ಗೆಟ್ ದಟ್.
ಹಾಗಾಗಿ ನನಗೆ ಆಗಬಾರ್ದಾಗಿತ್ತು ಅಂತೆಲ್ಲ ಹೇಳೋದು ಹುಚ್ಚುತನ. ನಾವೇನೋ ಒಂದು ಸ್ವಲ್ಪ ಓದ್ಕೊಂಡ್ಬಿಟ್ವಿ, ಏನೋ ತಿಳ್ಕೊಂಬಿಟ್ವಿ, ಏನೋ ಪಡ್ಕೊಂಬಿಟ್ವಿ, ಗಳಿಸ್ಬಿಟ್ವಿ, ಅರಮನೇಲಿ ಕೂತಿದ್ದೀವಿ ಅಥವಾ ಅಧಿಕಾರದಲ್ಲಿದ್ದೀವಿ, ನಾನು ದೊಡ್ಡ ಪಾಲಿಟಿಷಿಯನ್ ಆಗಿಬಿಟ್ಟಿದ್ದೀನಿ, ದೊಡ್ಡ ಧರ್ಮಗುರು ಆಗಿಬಿಟ್ಟಿದ್ದೀನಿ, ಅದಕ್ಕೆ ನಾನೆಲ್ಲಕ್ಕೂ ಅತೀತ ಅನ್ನೋದೆಲ್ಲ ಇಲ್ಲ. ಯಾರನ್ನೂ ಬಿಡೋದಿಲ್ಲ ಪ್ರಾರಬ್ಧ, ಯಾರನ್ನೂ ಬಿಡೋದಿಲ್ಲ ಸಂಚಯ. ಹಾಗಾಗಿ ಹಿಂಗೆ ಇರಬೇಕು ನಾವು. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.